ಶಿವಮೊಗ್ಗ ತಲುಪಿದ ಮಂಜುನಾಥ್ ರಾವ್ ಪಾರ್ಥಿವ ಶರೀರ ಕೆಲವೇ ಕ್ಷಣಗಳಲ್ಲಿ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಲಿದೆ. ವಿಜಯನಗರದಲ್ಲಿರುವಂಥ ಮಂಜುನಾಥ್ ಅವರ ನಿವಾಸ, ಅಲ್ಲಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ತಲುಪಲಿದೆ. ಶಿವಮೊಗ್ಗ ಆಲ್ರೆಡಿ ರೀಚ್ ಆಗಿದೆ ಮಂಜುನಾಥ್ ರಾವ್ ಅವರ ಪಾರ್ಥಿವ ಶರೀರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗತ್ತೆ. ಈಗಾಗಲೇ ಕುಟುಂಬಸ್ಥರು ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ ಸುಮಾರು 12:30 ಸುಮಾರಿಗೆ ಅಂತಿಮ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅಲ್ಲಿವರೆಗೂ ಅವರ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗೆಯೇ 7ರಿಂದ 8 ಕಿಲೋಮೀಟರ್ವರೆಗೆ ಅಂತಿಮ ಯಾತ್ರೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರ ಫ್ಯಾಮಿಲಿ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಹಾಗೆಯೇ ಇಡೀ ಶಿವಮೊಗ್ಗ ಇವತ್ತು ನೀರವ ಮೌನ ಆವರಿಸಿರುವಂಥದ್ದು. ಅಂಗಡಿ ಬಾಗಿಲುಗಳನ್ನು ಓಪನ್ ಮಾಡೇ ಇಲ್ಲ. ಕಾರಣ ಗೌರವ ಸಲ್ಲಿಸಬೇಕು, ನಮ್ಮ ಊರಿನ ಮಗ ಅನ್ನುವಂಥ ಕಾರಣಕ್ಕಾಗಿ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ನಿನ್ನೆಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಗಿತ್ತು. ಯಾವುದೇ ರೀತಿಯಾದಂಥ ಅಂಗಡಿ ಬಾಗಿಲುಗಳು ಓಪನ್ ಆಗಿರೋದಿಲ್ಲ ಅಂತ, ಅಗತ್ಯ ವಸ್ತುಗಳ ಮಾತ್ರ ಓಪನ್ ಆಗಿರುತ್ತೆ ಅನ್ನೋದನ್ನು ಹೇಳಲಾಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ ಇದೀಗ ಮೃತದೇಹ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನು. ಆಲ್ರೆಡಿ ಶಿವಮೊಗ್ಗ ಸಿಟಿಗೆ ಎಂಟರ್ ಆಗಿದೆ. ಸಾಕಷ್ಟು ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಸಿದ್ಧತೆ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಒಂದು ಕಡೆಯಲ್ಲಿ ಅವರ ಕುಟುಂಬಸ್ಥರ ಜೊತೆಗೆ ಗಣ್ಯಾತಿ ಗಣ್ಯರು ಮಾತನಾಡ್ತಾ ಇರುವಂಥದ್ದು, ಭಾಗವಹಿಸಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ನೋಡಿ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆಯಲ್ಲಿ ಬೆಂಗಳೂರಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಾಂತ್ವನ ಹೇಳುವಂಥ ಕೆಲಸವನ್ನು, ಕುಟುಂಬಸ್ಥರಿಗೆ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಶಿವಮೊಗ್ಗ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಮಂಜುನಾಥ್ ಅವರ ನಿವಾಸಕ್ಕೆ ಮೃತದೇಹ ತೆರಳ್ತಾ ಇರುವಂಥದ್ದು. ಶಿವಮೊಗ್ಗ ಆಲ್ರೆಡಿ ರೀಚ್ ಆಗಿದೆ. ಬಟ್ ಸ್ವಲ್ಪ ಮನೆಗೆ ಹೋಗೋದಕ್ಕೆ ಟೈಮ್ ಹಿಡಿತಿದೆ. ಕಾರಣ ಏನು ಅಂತ ಅಂದರೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಬರ್ತಾ ಇರುವಂಥದ್ದು. ನಾವು ಕೂಡ ನೋಡಬೇಕು, ಅಂತಿಮ ಗೌರವ ಸಲ್ಲಿಸಬೇಕು ಅಂತ. ಆ ಕಾರಣಕ್ಕಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಪೊಲೀಸರು ಎಲ್ಲರನ್ನೂ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರನ್ನು ಬರಮಾಡಿಕೊಳ್ಳುವಂಥದ್ದನ್ನು ಮಾಡಬೇಕು ಅನ್ನುವಂಥ ಪ್ಲ್ಯಾನ್ ಆಗಿತ್ತು ಅಂತ ಕಾಣಿಸುತ್ತೆ. ಬಟ್ ಸಮಯ ಇಲ್ಲ ಅನ್ನುವಂಥ ಕಾರಣಕ್ಕೆ ಆಂಬ್ಯುಲೆನ್ಸ್ ಮುಖಾಂತರವಾಗಿ ತೆಗೆದುಕೊಂಡು ಹೋಗಲಾಗ್ತಿದೆ ಮೃತದೇಹವನ್ನು. ಬಟ್ ತಡೆದು ನಿಲ್ಲಿಸಿ ನೋಡುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇದೆ. ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇನ್ನೇನು ಸ್ವಲ್ಪ ಹೊತ್ತು ರೀಚ್ ಆಗಿಬಿಡ್ತಾರೆ ಅವರ ನಿವಾಸಕ್ಕೆ. ಅಲ್ಲಿ ಕೂಡ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎರಡೂ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಒಂದು ಬೆಂಗಳೂರಿನಲ್ಲಿ ಭರತ್ ಭೂಷಣ್ ಅವರ ನಿವಾಸ, ಇಲ್ಲಿಗೆ ಗಣ್ಯಾತಿ ಗಣ್ಯರುಗಳು ಭೇಟಿಯನ್ನು ಕೊಡ್ತಾ ಇದ್ದಾರೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಭರತ್ ಭೂಷಣ್ ಅವರ ಫ್ಯಾಮಿಲಿಯವರಿಗೆ ಒಂದು ಧೈರ್ಯ ಹೇಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. CM ಭೇಟಿ ಕೊಟ್ಟಿದ್ದರು, ರಾಜ್ಯಪಾಲರು ಭೇಟಿ ಕೊಟ್ಟಿದ್ದರು. ಇದೀಗ ಮಂಜುನಾಥ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮನಿಸ್ತಾ ಇರುವಂಥ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಜನರು ಭಾಗಿಯಾಗಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ಜನರು ಆಗಮಿಸಿದ್ದಾರೆ. ಇದು ಅವರ ಮನೆಯ ಬಳಿಯ ಚಿತ್ರಣವನ್ನು ನೀವು ನೋಡ್ತಾ ಇರುವಂಥದ್ದು. ನಿನ್ನೆಯಿಂದಲೇ ಎಲ್ಲರೂ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಇಲ್ಲ, ನಾವು ಹೀಗೆ ಅಂತಿಮ ಯಾತ್ರೆಯನ್ನು ನೆರವೇರಿಸಬೇಕು, ಇದೇ ರೀತಿಯಾಗಿ ಅವರಿಗೆ ಬೀಳ್ಕೊಡುಗೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆಯಿಂದಲೇ ಜನ ಬರೋದಕ್ಕೆ ಶುರುವಾಗಿದ್ದರು. ಇಡೀ ಶಿವಮೊಗ್ಗ ನೀರವ ಮೌನವನ್ನು ಆವರಿಸ್ತಾ ಇರುವಂಥದ್ದು. ಇಡೀ ಶಿವಮೊಗ್ಗದ ಜನತೆ ಈ ಒಂದು ದುಃಖದಲ್ಲಿ, ಈ ಕುಟುಂಬಸ್ಥರ ನೋವಿನಲ್ಲಿ ಭಾಗಿಯಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇರ್ಬೋದು. ಈಗ ಆಲ್ರೆಡಿ ಮಂಜುನಾಥ್ ಅವರ ನಿವಾಸಕ್ಕೆ ಪಾರ್ಥಿವ ಶರೀರ ತಲುಪಿದೆ. ಶಿವಮೊಗ್ಗ ರೀಚ್ ಆಗಿ ಸ್ವಲ್ಪ ಹೊತ್ತಾದ್ರೂ ಕೂಡ ಮನೆಗೆ ಬರೋದಕ್ಕೆ ಸ್ವಲ್ಪ ತಡ ಆಗಿದೆ. ಕಾರಣ ದಾರಿ ಉದ್ದಕ್ಕೂ ಜನರು ಆಗಮಿಸಿದ್ರು, ಒಂದು ಕಾರ್ಯಕರ್ತರು ಭಾಗಿಯಾಗಿದ್ದರು. ಅವರನ್ನು ನಾವು ಬರಮಾಡ್ಕೊಳ್ಬೇಕು, ಅವ್ರಿಗೊಂದು ಗೌರವ ಸಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಪಾಪ ನೋಡಿ, ಆ ತಾಯಿ ಮತ್ತು ಮಗ ಯಾವ ರೀತಿಯಾಗಿ ಅವ್ರಿಗೆ ಭಾವನೆ ಆಗ್ಬೋದು. ಇಷ್ಟೆಲ್ಲ ಜನ ಸೇರಿದ್ದಾರೆ, ಹೋಗುವಾಗ ನಾವು ಟ್ರಿಪ್ಗಂತ ಹೋಗಿದ್ವಿ, ಬರುವಾಗ ಹೀಗಾಗತ್ತೆ, ಇಷ್ಟರ ಮಟ್ಟಿಗೆ ಜನ ಸೇರಿ ನಮ್ಮನ್ನು ಬರಮಾಡ್ಕೊಳ್ತಾರೆ, ಈ ಥರದೊಂದು ಪರಿಸ್ಥಿತಿಯಲ್ಲಿ ನಾವು ಬರ್ತೀವಿ, ಇಡೀ ಊರೇ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ ಅನ್ನೋದು, ಇದನ್ನೆಲ್ಲ ಹೇಗೆ ಪಾಪ ಸಹಿಸ್ಕೊತಾರೋ ಗೊತ್ತಿಲ್ಲ.
ಇದು ಶಿವಮೊಗ್ಗದ ದೃಶ್ಯ. ವಿಜಯನಗರ ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ನಿವಾಸ ಇರುವಂಥದ್ದು. ಇದೀಗ ಪಾರ್ಥಿವ ಶರೀರವನ್ನು ಇಟ್ಕೊಂಡು ಬರಲಾಗ್ತಾ ಇದೆ. ಆಂಬ್ಯುಲೆನ್ಸ್ನಲ್ಲಿ ತರಲಾಗಿತ್ತು. ಸಕಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿತ್ತು. ಪೊಲೀಸ್ ಇಲಾಖೆಯಿಂದ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಗೊಂದಲಗಳಾಗಬಾರ್ದು, ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆಯಿಂದ ಕೂಡ ಮಾಡಲಾಗಿತ್ತು. ಭದ್ರತೆಯ ವ್ಯವಸ್ಥೆ, ಸಿದ್ಧತೆಯ ವ್ಯವಸ್ಥೆ ಎಲ್ಲವನ್ನ ಕೂಡ ಇದೀಗ ಪಾರ್ಥಿವ ಶರೀರವನ್ನು ಹೊತ್ತು ತರುತ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಉಗ್ರರ ಗುಂಡೇಟಿಗೆ ಮಂಜುನಾಥ್ ರಾವ್ ಬಲಿಯಾಗಿದ್ದರು. ಅವರ ಪಾರ್ಥಿವ ಶರೀರ ಅವರ ನಿವಾಸಕ್ಕೆ ಇದೀಗ ತಲುಪ್ತಾ ಇದೆ. ಶಿವಮೊಗ್ಗದಲ್ಲಿರುವಂಥ ಅವರ ನಿವಾಸ. ಸಾಕಷ್ಟು ಕನಸನ್ನು ಕಂಡಿದ್ರು ಮಗನ ಬಗ್ಗೆ. ಮಗನನ್ನು ಖುಷಿಪಡಿಸಬೇಕು ಅಂತ ಟ್ರಿಪ್ ಹೋಗಲಾಗಿತ್ತು. ಬಟ್ ಈ ರೀತಿಯಾಗಿ ವಾಪಸ್ ಮನೆ ಸೇರ್ತೀನಿ ಅಂತ ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಇದೇ ಕೊನೆಯ ಟ್ರಿಪ್ ಆಗುತ್ತೆ ಅನ್ನೋದನ್ನು ಕೂಡ ಇಡೀ ಫ್ಯಾಮಿಲಿ ಭಾವಿಸಿರಲಿಲ್ಲ. ಮನೆ ಹತ್ರ ಕುಟುಂಬಸ್ಥರ ಆಕ್ರಂದನ್ನು ಮುಗಿಲು ಮುಟ್ತಾ ಇದೆ. ಮಂಜುನಾಥ್ ಅಂದರೆ ಎಲ್ರಿಗೂ ಪ್ರೀತಿ ಅನ್ನೋದನ್ನು ಅವ್ರ ಕುಟುಂಬಸ್ಥರು ಹೇಳ್ತಾ ಇದ್ರು. ಯಾವುದೇ ಕಾರ್ಯಕ್ರಮಗಳಾಗಲಿ ಅವರೇ ಜವಾಬ್ದಾರಿ ತೆಗೆದುಕೊಂಡು ನಿಂತು ಮಾಡ್ತಾ ಇದ್ರು ಅನ್ನೋದನ್ನು ಹೇಳ್ತಾ ಇದ್ರು. ಇದೀಗ ಈ ರೀತಿಯಾಗಿ ಅವ್ರನ್ನ ಮನೆಗೆ ಬರಮಾಡ್ಕೊಳ್ತಾ ಇರೋದು ಕಷ್ಟ. ಇದಾದ ನಂತರ ಕೆಲವು ಹೊತ್ತುಗಳ ಕಾಲ ಅಂತಿಮ ದರ್ಶನಕ್ಕೆ ಅಲ್ಲಿ ಇಡಲಾಗತ್ತೆ. ಅದಾದ ನಂತರ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗತ್ತೆ. ಸುಮಾರು 7ರಿಂದ 8 ಕಿಲೋಮೀಟರ್ವರೆಗೂ ಅಂತಿಮ ಯಾತ್ರೆಯನ್ನು ನೆರವೇರಿಸಲಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. 12:30 ನಂತರದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಪಾಪ ಇನ್ನೂ ಆ ಮನೆಯವರಿಗೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗಿಲ್ಲ. ಮಗನ ಮುಖವನ್ನು ತಂದೆ ತಾಯಿ ನೋಡಿಲ್ಲ, ಇನ್ನೂ ಈಗ ನೋಡಬೇಕು. ಮನೆಯಲ್ಲಿ ಕಣ್ಣೀರು. ಪಾಪ ಹೀಗಾಗತ್ತೆ ಅಂತ ಭಾವಿಸಿರಲಿಲ್ಲ. ಒಂದು ಕಡೆಯಲ್ಲಿ ಪಲ್ಲವಿ ಅವ್ರಿಗೆ ಧೈರ್ಯ ಹೇಳಬೇಕಾಗತ್ತೆ, ಮಗನಿಗೆ ಧೈರ್ಯ ಹೇಳಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಬೇಕಾಗತ್ತೆ. ಎಲ್ಲವನ್ನೂ ಮಾಡಬೇಕಾದಂಥ ಜವಾಬ್ದಾರಿ ಅವರ ಫ್ಯಾಮಿಲಿಯ ಹೆಗಲಿಗೆ. ಇತ್ತ ಪಲ್ಲವಿ ಅವ್ರಿಗೆ ಧೈರ್ಯ ಹೇಳ್ತಾರೋ, ಮಗನಿಗೆ ಧೈರ್ಯ ಹೇಳ್ತಾರೋ, ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ಕೊಡ್ತಾರೋ, ಯಾವುದನ್ನ ಅಂತ ಮಾಡ್ತಾರೆ ಕುಟುಂಬಸ್ಥರು. ಏನೂ ತಪ್ಪು ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವುದೇ ತಪ್ಪು ಮಾಡದೆ, ದ್ರೋಹ ಮಾಡದೆ ಈ ಥರದೊಂದು ಸಾವು ಬರುತ್ತೆ ಅಂತ ಅಂದಾಗ ಆ ಫ್ಯಾಮಿಲಿಯವರಿಗೆ ಇಷ್ಟರ ಮಟ್ಟಿಗೆ ಭಯಾನಕತೆ, ಕರಾಳತೆ ಎಲ್ಲವೂ ಕಣ್ಮುಂದೆನೇ ಕಂಡಿರತ್ತೆ. ಇದನ್ನೆಲ್ಲ ಹೇಗೆ ಮರೀತಾರೆ? ನಿದ್ರೆ ಗಣ್ಣಲ್ಲೂ ಕೂಡ ನೆನಪಾಗತ್ತೆ ಆ ಗುಂಡಿನ ಶಬ್ದ. ಕಣ್ಣು ಮುಂದೆನೇ ಕಳ್ಕೊಂಡಿದ್ದು, ಅರಚಾಡಿದ್ದು, ಕೂಗಾಡಿದ್ದು, ಕಿರುಚಾಡಿದ್ದು. ಅದಕ್ಕಿಂತ ಮುಂಚಿತವಾಗಿ 3 ದಿನಗಳ ಕಾಲ ಖುಷಿಯಿಂದ ಸಂತೋಷದಿಂದ ಟ್ರಿಪ್ ಮಾಡಿದ್ದು. ಯಾವುದೋ ಸಿನಿಮಾ ನೋಡ್ದಂಗೆ ಅನಿಸುತ್ತೆ. ಸಿನಿಮಾ ಕಥೆಯಲ್ಲೆಲ್ಲ ನಾವು ನೋಡ್ತಿರ್ತೀವಿ, ಕೇಳ್ತಾ ಇರ್ತೀವಿ. ನಿಜ ಜೀವನದಲ್ಲೂ ಕೂಡ ಈ ಥರದೊಂದು ಪರಿಸ್ಥಿತಿ ಎದುರಾಗತ್ತೆ ಅಂತ ಅಂದಾಗ ಅದನ್ನು ಎದುರಿಸುವಂಥ ಮನಸ್ಸುಗಳಿಗೆ ಗೊತ್ತು ಅದರ ನೋವೇನು ಅನ್ನೋದು. I'm just taking the visual and coming down. Visuals के 2 minutes